ಎಸ್ ನಮ್ಮ ಜೊತೆ ಈಗ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ನಿಮಗೆ ಪ್ರಶಸ್ತಿ ದೊರೆತಿದೆ, ಒಂದು ಕಡೆ ರಾಜ್ಯ ಸಂಗೀತ ವಿದ್ವಾನ ಪ್ರಶಸ್ತಿ ದೊರೆತಿದೆ, ಏನು ಹೇಳ್ತೀರಿ ಸರ್ ಅಂತ? ಸ್ವಾಭಾವಿಕ ಸಂಗೀತಗಾರರಿಗೆ ಸಮಾಧಾನ ತರ್ತದೆ, ಸಂತೋಷ ತರ್ತದೆ. ಹಾಗೆ ನನಗೂ ಸಂತೋಷ ಆಗದೆ. ಇದು ಒಂದು ಮೊದಲನೇದಾಗಿ ನಮ್ಮ ಗುರುಗಳು ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಯಾಕಂದ್ರೆ ಅವರು ಸಂಗೀತ ಕಲಿಸಿದ್ರೆ ನಮಗಿಲ್ಲಿ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ದೊಡ್ಡವರು ಅವರು ಏನ್ರಿ, ನಾನು ಎಲ್ಲೇ ಆದರೂ ಈ ಮಾತು ಹೇಳ್ತೀನಿ, ಅವ್ರ ನೆನೆಸೇ ಮುಂದೆ ಹೋಗೋದು ನಾನು. ಅವ್ರ ಕೃಪಾಶೀರ್ವಾದ ಅಂತ ನನ್ನ ಭಾವನೆ. ಸಿ ಎಂ ಸಿದ್ದರಾಮಯ್ಯ ಅವರು ಸಹ ನಿಮ್ಮನ್ನು ತುಂಬ ಹೊಗಳಿದ್ರು. ಈ ಹಿಂದೆ ಪ್ರಶಸ್ತಿ ಬರಬೇಕಿತ್ತು, ನೀವು ಕಮಿಟಿಯ ಅಧ್ಯಕ್ಷರಾಗಿದ್ದೀರಾ, ಬಟ್ ಇದೀಗ ಪ್ರಶಸ್ತಿ ದೊರೆತಿದೆ. ಎಲ್ಲ ಅವರು ಒಂದು ವಿಷಯ, ನಾನು ಅವ್ರ ಬಗ್ಗೆ ನನಗೆ ಅಭಿಮಾನ ಅನಿಸ್ತದೆ. ಏನೇ ಮಾತಾಡಿದ್ರು ಅದು ಸರಿ ಇರ್ತದೆ. ಯಾಕಂದರೆ ಈಗ ನಾನು ಬಡತನದಿಂದ ಬಹಳ ಬಂದವ, ಭಯಂಕರ ಬಡತನದಿಂದ ಬಂದವ ನಾನು. ಅದು ಅವ್ರಿಗೆ ಗೊತ್ತಾಗ್ತದೆ. ಆ ಬಡತನದಿಂದ ಬಂದು ಇಷ್ಟೆಲ್ಲ ಸಾಧನೆ ಮಾಡ್ಯಾನಂದ್ರೆ ಇದು ಬಹಳ ವಿಶೇಷ. ಅಂದ್ರೆ ಅದಕ್ಕೆ ಒಂದು ಛಲ ಬೇಕು, ಮತ್ತೇನಿಲ್ಲ. ಯಾರಿಗೇ ಆಯ್ತು, ಯಾವುದೇ ವಿಷಯದೊಳಗೆ ನಾನು ಮಾಡಬೇಕು ಅನ್ನೋದೊಂದು ಛಲ ಬೇಕು. ಅದಕ್ಕೆ ನಮ್ಮ ಗುರುಗಳು ಆಶೀರ್ವಾದ ಆಯ್ತು. ಅದಕ್ಕೆ ಸಾಹೇಬ್ರನ್ನು ಹೇಳಿದರು, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು ಅದು ಅವ್ರಿಗೆ ಅದು ಗೊತ್ತಾಗ್ತದೆ ಯಾರು ಏನು ಅಂತಂಥೇಳಿ. ಅದಕ್ಕೆ ನಾನು ಅವ್ರಿಗೆ ಮೊದಲು 2 ಸಾರಿ ಧನ್ಯವಾದ ಹೇಳಿದ್ದು ನಾನು ಅವ್ರಿಗೆ. ಇಂದು ಮೈಸೂರು ದಸರಾ ಉದ್ಘಾಟನೆ ಆಗಿದೆ, ಇಂದು ನಿಮಗೆ ಪ್ರಶಸ್ತಿ ದೊರೆತಿದೆ. ಈ ಒಂದು ಏನು ಹೇಳ್ತೀರಿ ಈ ಒಂದು ಗಳಿಗೆಗೆ ಅಂತ? ಅಲ್ಲ, ಇದು ಮರೆಯಲಾರದಂಥ ಗಳಿಗೆ ನನ್ನ ಜೀವನದೊಳಗೆ. ನಾನು ಹಿಂದೆ ಎಲ್ಲ ಇನ್ನೂ ಇಲ್ಲಿ ಹೊರಗಡೆಗೆ ಹಾಲು ಇದು ಕಾರ್ಯಕ್ರಮ ಇಲ್ಲಿ ಮಾಡ್ತಿರಲಿಲ್ಲ, ಒಳಗೆ ಅರಮನೆಯೊಳಗೆ ಕಾರ್ಯಕ್ರಮ ಮಾಡ್ತಿದ್ರು. ಆ ವೇಳೆದೊಳಗೆ ಒಂದು 4-5 ಸರಿ ಬಂದು ಒಳಗೆ ಆಡಿ ನಾನು ಒಳಗಡೆ ದರ್ಬಾರ್ ಹಾಲಿನೊಳಗೆ ಏನ್ರಿ. ಆಮೇಲೆ ರಾಜರಾಜಸ್ಥಾನದೊಳಗೆ ಯುಗಾದಿಗೊಮ್ಮೆ ಅವರೇ ಸ್ವಂತ ಮನೆಯವರು ಮಾಡ್ತಾರೆ ಕಾರ್ಯಕ್ರಮ. ಆ ಕಾರ್ಯಕ್ರಮದೊಳಗೆ ಬಂದು ಹಾಡಿ ನಾನು. ಅದಕ್ಕೆ ಎಲ್ಲ ಇದು ಏನದ, ನಾನೊಬ್ಬನಲ್ಲ, ಯಾರೇ ಇರಲಿ ಮೈಸೂರು ಅರಮನೆಯೊಳಗೆ ಬಂದು ಹಾಡಬೇಕಂದ್ರೆ ಅವ್ರಿಗೆ ಒಂದು ದೊಡ್ಡ ಬಹಳ ಉತ್ಸಾಹ, ಒಂದು ಹೆಮ್ಮೆ. ಅದು ನನಗೆ ಆಗಿದೆ ಇವತ್ತು. ಈಗಿನ ಜನ್ರೇಷನ್ಗೆ, ಈಗಿನ ಯುವ ಪೀಳಿಗೆಗೆ ಏನು ಸಂದೇಶ ಕೊಡ್ತಾರ? ಯಾಕಂದರೆ ಈಗಿನ ಯುವ ಪೀಳಿಗೆಗಳೆಲ್ಲ ಮೊಬೈಲಲ್ಲಿ ರೀಲ್ಸ್ ಮುಖಾಂತರ ಏನೋ ತಮ್ಮ ಆಯ್ಕೆಗಳನ್ನು ಮಾಡ್ತಾರೆ, ಸ್ವಲ್ಪ ಸಾಂಗ್ ಆಡ್ತಾರೆ, ಬೇರೆ ಬೇರೆ ಸಾಂಗ್ ಮಾತಾಡ್ತಾರೆ. ಈಗಿನ ಯುವ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ಸರ್? ಇಲ್ರಿ, ಯುವ ಜನಾಂಗ ಕರೆ ಹೇಳ್ತಾನೆ. ಈಗ ಒಂದು 10-15 ವರ್ಷದಿಂದ ಹೋದಾಗ ನಾವು ಯುವ ಜನರು ಸಂಗೀತ ಕೇಳಲಿಕ್ಕೆ ಬರ್ತಿದ್ದಿಲ್ಲ, ಶಾಸ್ತ್ರೀಯ ಸಂಗೀತ ಭಕ್ತಿ ಸಂಗೀತ ಕೇಳಲಿಕ್ಕೆ ಬರ್ತಿದ್ದಿಲ್ಲ. ಇವತ್ತು ಪರಿಸ್ಥಿತಿ ಹಿಂಗದಲ್ಲ, ಅವರೇ ಇರ್ತಾರೆ ಭಾಳ ಹೆಚ್ಚು. ಇದು ಭಾಳ ಮೊದಲನೇದು, ಸಂತೋಷ ಪಡ್ತಕ್ಕಂಥ ಸಂಗತಿ, ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಆಮೇಲೆ ಈ ಪ್ರಸಾರ ಮಾಧ್ಯಮಗಳು ಭಾಳ ಆಗ್ಯಾವ, ಹೌದಾ, ತಮಗೆ ಗೊತ್ತಿದ್ದಂಗೆ. ಅವು ಸ್ವಲ್ಪ ಅವರು ಕೆಲವರು ಒಂದು ಹಾಡು 2 ಹಾಡು 1 ವರ್ಷ ಅಥವಾ 2 ವರ್ಷ ಕಲ್ತು ಕೂಡಲೇ ಅದ್ರ ಬೆನ್ನು ಹತ್ತಿ ಬಿಡ್ತಾರೆ. ಅಲ್ಲಿ ಸ್ವಲ್ಪ ವಿದ್ಯೆ ಮಟ್ಟಕ್ಕಾಗ್ತದೆ. ಅದು ಏನದ, ಗುರುಗಳ ಹತ್ರ ನೀವು ಕಲಿಯೋಕ್ಕೆ ಶುರು ಮಾಡಿದ ಮೇಲೆ ಒಂದು 10-12 ವರ್ಷ ಆದರೂ ಎಲ್ಲಿ ಪ್ರಚಾರಕ್ಕೆ ಹೋಗಬಾರ್ದು. ನಾನು ಯುವಕರ ಸಲುವಾಗಿ ಹೇಳ್ತೀನಿ, ಎಲ್ಲೇ ಹೋಗಬಾರ್ದು. ಒಂದು 10-12 ವರ್ಷ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅವ್ರು ಕಲ್ತರು ಮುಂದೆ ಹೋಗಿ ಜೀವನ ಪರ್ಯಂತ ಮಾಡೋದು ಇರ್ತದಲ್ಲ. ಅದೊಂದು ಸಿದ್ಧಿ ಆಗಬೇಕು ಮೊದಲು. ಸಿದ್ಧಿ ಆದರೆ ಪ್ರಸಿದ್ಧಿ ತಾನೇ ಬರ್ತದೆ. ಸಿದ್ಧಿ ಆಗಬೇಕು, ಪ್ರಸಿದ್ಧಿ ತಾನೇ ಬರ್ತದೆ. ಪ್ರಸಿದ್ಧಿ ಬೆನ್ನು ಹತ್ತಬಾರ್ದು ಕಲಾವಿದರು ಏನ್ರಿ. ನಾವು ನಮ್ಮ ಸಿದ್ಧಿ ಮಾಡ್ಕೋತ ಹೋದ್ರೆ ಗುರುಗಳ ಕೃಪದಿಂದ ನಮ್ಗೆ ಏನು ಬರಬೇಕು ಅದು ಬಂದೇ ಬರ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜ್ಯ ಸಂಗೀತ ವಿದ್ವಾನ ಪ್ರಶಸ್ತಿ ಪಡೆದ ವೆಂಕಟೇಶ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ನಿಮಗೆ ಪ್ರಶಸ್ತಿ ದೊರೆತಿದೆ, ಒಂದು ಕಡೆ ರಾಜ್ಯ ಸಂಗೀತ ವಿದ್ವಾನ ಪ್ರಶಸ್ತಿ ದೊರೆತಿದೆ, ಏನು ಹೇಳ್ತೀರಿ ಸರ್ ಅಂತ? ಸ್ವಾಭಾವಿಕ ಸಂಗೀತಗಾರರಿಗೆ ಸಮಾಧಾನ ತರ್ತದೆ, ಸಂತೋಷ ತರ್ತದೆ. ಹಾಗೆ ನನಗೂ ಸಂತೋಷ ಆಗದೆ. ಇದು ಒಂದು ಮೊದಲನೇದಾಗಿ ನಮ್ಮ ಗುರುಗಳು ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಯಾಕಂದ್ರೆ ಅವರು ಸಂಗೀತ ಕಲಿಸಿದ್ರೆ ನಮಗಿಲ್ಲಿ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ದೊಡ್ಡವರು ಅವರು ಏನ್ರಿ. ನಾನು ಎಲ್ಲೇ ಆದರೂ ಈ ಮಾತು ಹೇಳ್ತೀನಿ, ಅವ್ರ ನೆನೆಸೇ ಮುಂದೆ ಹೋಗೋದು ನಾನು. ಅವ್ರ ಕೃಪಾಶೀರ್ವಾದ ಅಂತ ನನ್ನ ಭಾವನೆ. ಸಿ ಎಂ ಸಿದ್ದರಾಮಯ್ಯ ಅವರು ಸಹ ನಿಮ್ಮನ್ನು ತುಂಬ ಹೊಗಳಿದ್ರು. ಈ ಹಿಂದೆ ಪ್ರಶಸ್ತಿ ಬರಬೇಕಿತ್ತು, ನೀವು ಕಮಿಟಿಯ ಅಧ್ಯಕ್ಷರಾಗಿದ್ದೀರಾ, ಬಟ್ ಇದೀಗ ಪ್ರಶಸ್ತಿ ದೊರೆತಿದೆ. ಎಲ್ಲ ಅವರು ಒಂದು ವಿಷಯ, ನಾನು ಅವ್ರ ಬಗ್ಗೆ ನನಗೆ ಅಭಿಮಾನ ಅನಿಸ್ತದೆ. ಏನೇ ಮಾತಾಡಿದ್ರು ಅದು ಸರಿ ಇರ್ತದೆ. ಯಾಕಂದರೆ ಈಗ ನಾನು ಬಡತನದಿಂದ ಬಹಳ ಬಂದವ, ಭಯಂಕರ ಬಡತನದಿಂದ ಬಂದವ ನಾನು. ಅದು ಅವ್ರಿಗೆ ಗೊತ್ತಾಗ್ತದೆ. ಆ ಬಡತನದಿಂದ ಬಂದು ಇಷ್ಟೆಲ್ಲ ಸಾಧನೆ ಮಾಡ್ಯಾನಂದ್ರೆ ಇದು ಬಹಳ ವಿಶೇಷ. ಅಂದ್ರೆ ಅದಕ್ಕೆ ಒಂದು ಛಲ ಬೇಕು, ಮತ್ತೇನಿಲ್ಲ. ಯಾರಿಗೇ ಆಯ್ತು, ಯಾವುದೇ ವಿಷಯದೊಳಗೆ ನಾನು ಮಾಡಬೇಕು ಅನ್ನೋದೊಂದು ಛಲ ಬೇಕು. ಅದಕ್ಕೆ ನಮ್ಮ ಗುರುಗಳು ಆಶೀರ್ವಾದ ಆಯ್ತು. ಅದಕ್ಕೆ ಸಾಹೇಬ್ರನ್ನು ಹೇಳಿದರು, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು ಅದು ಅವ್ರಿಗೆ ಅದು ಗೊತ್ತಾಗ್ತದೆ ಯಾರು ಏನು ಅಂತಂಥೇಳಿ. ಅದಕ್ಕೆ ನಾನು ಅವ್ರಿಗೆ ಮೊದಲು 2 ಸಾರಿ ಧನ್ಯವಾದ ಹೇಳಿದ್ದು ನಾನು ಅವ್ರಿಗೆ. ಇಂದು ಮೈಸೂರು ದಸರಾ ಉದ್ಘಾಟನೆ ಆಗಿದೆ, ಇಂದು ನಿಮಗೆ ಪ್ರಶಸ್ತಿ ದೊರೆತಿದೆ. ಈ ಒಂದು ಏನು ಹೇಳ್ತೀರಿ ಈ ಒಂದು ಗಳಿಗೆಗೆ ಅಂತ? ಅಲ್ಲ, ಇದು ಮರೆಯಲಾರದಂಥ ಗಳಿಗೆ ನನ್ನ ಜೀವನದೊಳಗೆ. ನಾನು ಹಿಂದೆ ಎಲ್ಲ
ಇನ್ನು ಇಲ್ಲಿ ಹೊರಗಡೆಗೆ ಹಾಲು ಇದು ಕಾರ್ಯಕ್ರಮ ಇಲ್ಲಿ ಮಾಡ್ತಿರ್ಲಿಲ್ಲ, ಒಳಗೆ ಅರಮನೆ ಒಳಗೆ ಕಾರ್ಯಕ್ರಮ ಮಾಡ್ತಿದ್ರು. ಆ ವೇಳೆದೊಳಗೆ ಒಂದು ನಾಲ್ಕೈದು ಸರಿ ಬಂದು ಒಳಗೆ ಹಾಡಿ ನಾನು ಒಳಗಡೆ ದರ್ಬಾರ್ ಹಾಲಿನೊಳಗೆ ಏನ್ರಿ. ಆಮೇಲೆ ರಾಜರ ಆಸ್ಥಾನದೊಳಗೆ ಯುಗಾದಿಗೊಮ್ಮೆ ಅವರೇ ಸ್ವಂತ ಮನೆಯವರು ಮಾಡ್ತಾರೆ ಕಾರ್ಯಕ್ರಮ. ಆ ಕಾರ್ಯಕ್ರಮದೊಳಗೆ ಬಂದು ಹಾಡಿ ನಾನು. ಅದಕ್ಕೆ ಎಲ್ಲ ಇದು ಏನದ, ನಾನೊಬ್ಬನಲ್ಲ, ಯಾರೇ ಇರಲಿ ಮೈಸೂರು ಅರಮನೆ ಒಳಗೆ ಬಂದು ಹಾಡಬೇಕಂದ್ರೆ ಅವ್ರಿಗೆ ಒಂದು ದೊಡ್ಡ ಬಹಳ ಉತ್ಸಾಹ, ಒಂದು ಹೆಮ್ಮೆ, ಅದು ನನಗೆ ಆಗಿದೆ ಇವತ್ತು. ಈಗಿನ ಜನ್ರೇಷನ್ಗೆ, ಈಗಿನ ಯುವ ಪೀಳಿಗೆಗೆ ಏನು ಸಂದೇಶ ಕೊಡ್ತಾರಾ? ಯಾಕಂದರೆ ಈಗಿನ ಯುವ ಪೀಳಿಗೆಗಳೆಲ್ಲ ಮೊಬೈಲಲ್ಲಿ ರೀಲ್ಸ್ ಮುಖಾಂತರ ಏನೋ ತಮ್ಮ ಆಯ್ಕೆಗಳನ್ನು ಮಾಡ್ತಾರೆ, ಸಾಂಗ್ ಆಡ್ತಾರೆ, ಬೇರೆ ಬೇರೆ ಸಾಂಗ್ ಮಾತಾಡ್ತಾರೆ. ಈಗಿನ ಯುವ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ಸರ್? ಇಲ್ರಿ, ಯುವ ಜನಾಂಗ ಖರೆ ಹೇಳ್ತಾನೆ. ಈಗ ಒಂದು 10-15 ವರ್ಷದಿಂದ ಹೋದಾಗ ನಾವು ಯುವ ಜನರು ಸಂಗೀತ ಕೇಳಲಿಕ್ಕೆ ಬರ್ತಿದ್ದಿಲ್ಲ, ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ ಕೇಳಲಿಕ್ಕೆ ಬರ್ತಿದ್ದಿಲ್ಲ. ಇವತ್ತು ಪರಿಸ್ಥಿತಿ ಹಿಂಗದಲ್ಲ, ಅವರೇ ಇರ್ತಾರೆ ಭಾಳ ಹೆಚ್ಚು. ಇದು ಭಾಳ ಮೊದಲನೇದು, ಸಂತೋಷ ಪಡ್ತಕ್ಕಂಥ ಸಂಗತಿ, ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಆಮೇಲೆ ಈ ಪ್ರಸಾರ ಮಾಧ್ಯಮಗಳು ಭಾಳ ಆಗ್ಯಾವ, ಹೌದಾ? ತಮಗೆ ಗೊತ್ತಿದ್ದಂಗೆ ಅವು ಸ್ವಲ್ಪ ಕೆಲವರು ಒಂದು ಹಾಡು, 2 ಹಾಡು, 1 ವರ್ಷ ಅಥವಾ 2 ವರ್ಷ ಕಲ್ತು ಕೂಡಲೇ ಅದ್ರ ಬೆನ್ನು ಹತ್ತಿ ಬಿಡ್ತಾರೆ. ಅಲ್ಲಿ ಸ್ವಲ್ಪ ವಿದ್ಯೆ ಮಟ್ಟಕ್ಕಾಗ್ತದೆ. ಅದು ಏನದ, ಗುರುಗಳ ಹತ್ರ ನೀವು ಕಲಿಯೋಕ್ಕೆ ಶುರು ಮಾಡಿದ್ಮೇಲೆ ಒಂದು 10-12 ವರ್ಷ ಆದರೂ ಎಲ್ಲಿ ಪ್ರಚಾರಕ್ಕೆ ಹೋಗಬಾರ್ದು. ನಾನು ಯುವಕರ ಸಲುವಾಗಿ ಹೇಳ್ತೀನಿ, ಎಲ್ಲೇ ಹೋಗಬಾರ್ದು. ಒಂದು 10-12 ವರ್ಷ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅವ್ರು ಕಲ್ತರು, ಮುಂದೆ ಹೋಗಿ ನಾವು ಜೀವನ ಪರ್ಯಂತ ಮಾಡೋದು ಇರ್ತದಲ್ಲ, ಅದೊಂದು ಸಿದ್ಧಿ ಆಗಬೇಕು. ಮೊದಲು ಸಿದ್ಧಿ ಆದರೆ ಪ್ರಸಿದ್ಧಿ ತಾನೇ ಬರ್ತದೆ. ಸಿದ್ಧಿ ಆಗಬೇಕು, ಪ್ರಸಿದ್ಧಿ ತಾನೇ ಬರ್ತದೆ. ಪ್ರಸಿದ್ಧಿ ಬೆನ್ನು ಹತ್ತಬಾರದು ಕಲಾವಿದರು, ಏನ್ರಿ. ನಾವು ನಮ್ಮ ಸಿದ್ಧಿ ಮಾಡ್ಕೋತ ಹೋದ್ರೆ ಗುರುಗಳ ಕೃಪದಿಂದ ನಮ್ಗೆ ಏನು ಬರಬೇಕು ಅದು ಬಂದೇ ಬರ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜ್ಯ ಸಂಗೀತ ವಿದ್ವಾನ ಪ್ರಶಸ್ತಿ ಪಡೆದ ವೆಂಕಟೇಶ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ನಿಮಗೆ ಪ್ರಶಸ್ತಿ ದೊರೆತಿದೆ, ಒಂದು ಕಡೆ ರಾಜ್ಯ ಸಂಗೀತ ವಿದ್ವಾನ ಪ್ರಶಸ್ತಿ ದೊರೆತಿದೆ, ಏನು ಹೇಳ್ತಾರೆ ಸರ್ ಅಂತ? ಸ್ವಾಭಾವಿಕ ಸಂಗೀತಗಾರಿಗೆ ಸಮಾಧಾನ ತರ್ತದೆ, ಸಂತೋಷ ತರ್ತದೆ. ಹಾಗೆ ನನಗೂ ಸಂತೋಷ ಆಗದೆ. ಇದು ಒಂದು ಮೊದಲನೇದಾಗಿ ನಮ್ಮ ಗುರುಗಳು ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಯಾಕಂದ್ರೆ ಅವ್ರು ಸಂಗೀತ ಕಲಿಸಿದ್ರೆ ನಮಗೆ ಇಲ್ಲಿ ಬರಲಿಕ್ಕೆ ಆಗ್ತಿದ್ದಿಲ್ಲ. ದೊಡ್ಡವರು ಅವರು, ಏನ್ರಿ. ನಾನು ಎಲ್ಲೇ ಆದರೂ ಈ ಮಾತು ಹೇಳ್ತೀನಿ, ಅವ್ರ ನೆನೆಸೇ ಮುಂದೆ ಹೋಗೋದು ನಾನು. ಅವ್ರ ಕೃಪಾಶೀರ್ವಾದ ಅಂತ ನನ್ನ ಭಾವನೆ. CM ಸಿದ್ದರಾಮಯ್ಯ ಅವರು ಸಹ ನಿಮ್ಮನ್ನು ತುಂಬ ಹೊಗಳಿದ್ರು. ಈ ಹಿಂದೆ ಪ್ರಶಸ್ತಿ ಬರಬೇಕಿತ್ತು, ನೀವು ಕಮಿಟಿಯ ಅಧ್ಯಕ್ಷರಾಗಿದ್ದರೆ, ಬಟ್ ಇದೀಗ ಪ್ರಶಸ್ತಿ ದೊರೆತಿದೆ. ಎಲ್ಲ ಅವರು ಒಂದು ವಿಷಯ, ನಾನು ಅವ್ರ ಬಗ್ಗೆ ನನಗೆ ಅಭಿಮಾನ ಅನಿಸ್ತದೆ. ಏನೇ ಮಾತಾಡಿದ್ರು ಅದು ಸರಿ ಇರ್ತದೆ. ಯಾಕಂದರೆ ಈಗ ನಾನು ಬಡತನದಿಂದ ಬಹಳ ಭಯಂಕರ ಬಡತನದಿಂದ ಬಂದವ ನಾನು. ಅದು ಅವ್ರಿಗೆ ಗೊತ್ತಾಗ್ತದೆ. ಆ ಬಡತನದಿಂದ ಬಂದು ಇಷ್ಟೆಲ್ಲ ಸಾಧನೆ ಮಾಡ್ಯಾನಂದ್ರೆ ಇದು ಬಹಳ ವಿಶೇಷ ಅಂದ್ರೆ ಅದಕ್ಕೆ ಒಂದು ಛಲ ಬೇಕು, ಮತ್ತೇನಿಲ್ಲ. ಯಾರಿಗೇ ಆಯ್ತು, ಯಾವುದೇ ವಿಷಯದೊಳಗೆ ನಾನು ಮಾಡಬೇಕು ಅನ್ನೋದೊಂದು ಛಲ ಬೇಕು. ಅದಕ್ಕೆ ನಮ್ಮ ಗುರುಗಳು ಆಶೀರ್ವಾದ ಆಯ್ತು. ಅದಕ್ಕೆ ಸಾಹೇಬ್ರನ್ನು ಹೇಳಿದರು, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು ಅದು ಅವ್ರಿಗೆ ಅದು ಗೊತ್ತಾಗ್ತದೆ ಯಾರು ಏನು ಅಂತಂಥೇಳಿ. ಅದಕ್ಕೆ ನಾನು ಅವ್ರಿಗೆ ಮೊದಲು 2 ಸಾರಿ ಧನ್ಯವಾದ ಹೇಳಿದ್ದು ನಾನು ಅವ್ರಿಗೆ. ಇಂದು ಮೈಸೂರು ದಸರಾ ಉದ್ಘಾಟನೆ ಆಗಿದೆ, ಇಂದು ನಿಮಗೆ ಪ್ರಶಸ್ತಿ ದೊರೆತಿದೆ. ಈ ಒಂದು ಏನು ಹೇಳ್ತೀರಿ ಈ ಒಂದು ಗಳಿಗೆಗೆ ಅಂತ? ಅಲ್ಲ, ಇದು ಮರೆಯಲಾರದಂಥ ಗಳಿಗೆ ನನ್ನ ಜೀವನದೊಳಗೆ. ನಾನು ಹಿಂದೆ ಎಲ್ಲ ಇನ್ನೂ ಇಲ್ಲಿ ಹೊರಗಡೆಗೆ ಹಾಲು ಇದು ಕಾರ್ಯಕ್ರಮ ಇಲ್ಲಿ ಮಾಡ್ತಿರ್ಲಿಲ್ಲ, ಒಳಗೆ ಅರಮನೆ ಒಳಗೆ ಕಾರ್ಯಕ್ರಮ ಮಾಡ್ತಿದ್ರು. ಆ ವೇಳೆದೊಳಗೆ ಒಂದು 4-5 ಸರಿ ಬಂದು ಒಳಗೆ ಹಾಡಿ ನಾನು ಒಳಗಡೆ ದರ್ಬಾರ್ ಹಾಲಿನೊಳಗೆ ಏನ್ರಿ. ಆಮೇಲೆ ರಾಜರ ಆಸ್ಥಾನದೊಳಗೆ ಯುಗಾದಿಗೊಮ್ಮೆ ಅವರೇ ಸ್ವಂತ ಮನೆಯವರು ಮಾಡ್ತಾರೆ ಕಾರ್ಯಕ್ರಮ. ಆ ಕಾರ್ಯಕ್ರಮದೊಳಗೆ ಬಂದು ಹಾಡಿ ನಾನು. ಅದಕ್ಕೆ ಎಲ್ಲ ಇದು ಏನದ, ನಾನೊಬ್ಬನಲ್ಲ, ಯಾರೇ ಇರಲಿ ಮೈಸೂರು ಅರಮನೆ ಒಳಗೆ ಬಂದು ಹಾಡಬೇಕಂದ್ರೆ ಅವ್ರಿಗೆ ಒಂದು ದೊಡ್ಡ ಬಹಳ ಉತ್ಸಾಹ, ಒಂದು ಹೆಮ್ಮೆ, ಅದು ನನಗೆ ಆಗಿದೆ ಇವತ್ತು. ಈಗಿನ ಜನ್ರೇಷನ್ಗೆ, ಈಗಿನ ಯುವ ಪೀಳಿಗೆಗೆ ಏನು ಸಂದೇಶ ಕೊಡ್ತಾರಾ? ಯಾಕಂದರೆ ಈಗಿನ ಯುವ ಪೀಳಿಗೆಗಳೆಲ್ಲ ಮೊಬೈಲಲ್ಲಿ ರೀಲ್ಸ್ ಮುಖಾಂತರ ಏನೋ ತಮ್ಮ ಆಯ್ಕೆಗಳನ್ನು ಮಾಡ್ತಾರೆ, ಸಾಂಗ್ ಆಡ್ತಾರೆ, ಬೇರೆ ಬೇರೆ ಸಾಂಗ್ ಮಾತಾಡ್ತಾರೆ. ಈಗಿನ ಯುವ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ಸರ್? ಇಲ್ರಿ, ಯುವ ಜನಾಂಗ ಖರೆ ಹೇಳ್ತಾನೆ. ಈಗ ಒಂದು 10-15 ವರ್ಷದಿಂದ ಹೋದಾಗ ನಾವು ಯುವ ಜನರು ಸಂಗೀತ ಕೇಳಲಿಕ್ಕೆ ಬರ್ತಿದ್ದಿಲ್ಲ, ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ ಕೇಳಲಿಕ್ಕೆ ಬರ್ತಿದ್ದಿಲ್ಲ. ಇವತ್ತು ಪರಿಸ್ಥಿತಿ ಹಿಂಗದಲ್ಲ, ಅವರೇ ಇರ್ತಾರೆ ಭಾಳ ಹೆಚ್ಚು. ಇದು ಭಾಳ ಮೊದಲನೇದು, ಸಂತೋಷ ಪಡ್ತಕ್ಕಂಥ ಸಂಗತಿ, ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಆಮೇಲೆ ಈ ಪ್ರಸಾರ ಮಾಧ್ಯಮಗಳು ಭಾಳ ಆಗ್ಯಾವ, ಹೌದಾ? ತಮಗೆ ಗೊತ್ತಿದ್ದಂಗೆ ಅವು ಸ್ವಲ್ಪ ಕೆಲವರು ಒಂದು ಹಾಡು, 2 ಹಾಡು, 1 ವರ್ಷ ಅಥವಾ 2 ವರ್ಷ ಕಲ್ತು ಕೂಡಲೇ ಅದ್ರ ಬೆನ್ನು ಹತ್ತಿ ಬಿಡ್ತಾರೆ. ಅಲ್ಲಿ ಸ್ವಲ್ಪ ವಿದ್ಯೆ ಮಟ್ಟಕ್ಕಾಗ್ತದೆ. ಅದು ಏನದ, ಗುರುಗಳ ಹತ್ರ ನೀವು ಕಲಿಯೋಕ್ಕೆ ಶುರು ಮಾಡಿದ್ಮೇಲೆ ಒಂದು 10-12 ವರ್ಷ ಆದರೂ ಎಲ್ಲಿ ಪ್ರಚಾರಕ್ಕೆ ಹೋಗಬಾರ್ದು. ನಾನು ಯುವಕರ ಸಲುವಾಗಿ ಹೇಳ್ತೀನಿ, ಎಲ್ಲೇ ಹೋಗಬಾರ್ದು. ಒಂದು 10-12 ವರ್ಷ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅವ್ರು ಕಲ್ತರು, ಮುಂದೆ ಹೋಗಿ ನಾವು ಜೀವನ ಪರ್ಯಂತ ಮಾಡೋದು ಇರ್ತದಲ್ಲ, ಅದೊಂದು ಸಿದ್ಧಿ ಆಗಬೇಕು. ಮೊದಲು ಸಿದ್ಧಿ ಆದರೆ ಪ್ರಸಿದ್ಧಿ ತಾನೇ ಬರ್ತದೆ. ಸಿದ್ಧಿ ಆಗಬೇಕು, ಪ್ರಸಿದ್ಧಿ ತಾನೇ ಬರ್ತದೆ. ಪ್ರಸಿದ್ಧಿ ಬೆನ್ನು ಹತ್ತಬಾರದು ಕಲಾವಿದರು, ಏನ್ರಿ. ನಾವು ನಮ್ಮ ಸಿದ್ಧಿ ಮಾಡ್ಕೋತ ಹೋದ್ರೆ ಗುರುಗಳ ಕೃಪದಿಂದ ನಮ್ಗೆ ಏನು ಬರಬೇಕು ಅದು ಬಂದೇ ಬರ್ತದೆ.
ಥ್ಯಾಂಕ್ ಯು. ಸರ್, ಇದಿಷ್ಟು ರಾಜ್ಯ ಸಂಗೀತ ವಿದ್ವಾನ ಪ್ರಶಸ್ತಿ ಪಡೆದ ವೆಂಕಟೇಶ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.